ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಇವತ್ತಿಂದ ಎಸ್ಸೆ ಸೀರೀಸ್ನ ಸ್ಟಾರ್ಟ್ ಮಾಡ್ಕೊಳೋಣ. ಅದರಲ್ಲಿ ಫಸ್ಟ್ ಎಸ್ಸೆ ಬಂದ್ಬಿಟ್ಟು ಎಕನಾಮಿಕ್ ಕ್ರೈಸಿಸ್ ಬಗ್ಗೆ ನೋಡ್ಕೊಳೋಣ. ಸೊ ನಾವು ಇದರಲ್ಲಿ ಏನು ಮಾಡ್ಕೊಳೋಣ ಅಂತಂದರೆ, ರೀಸೆಂಟಾಗಿ ನ್ಯೂಸಲ್ಲಿ ಇರುವಂಥ ಟಾಪಿಕ್ಸ್ಗಳನ್ನೇ ನಾವು ತೊಗೊಳೋಣ. ಅದರ ಜೊತೆಗೆ ಎಡಿಟೋರಿಯಲ್ಸ್ಗಳಲ್ಲಿ ಏನು ಕೊಟ್ಟಿರ್ತಾರೆ ಆ ಪಾಯಿಂಟ್ಸ್ನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳೋಣ. ಅಂತಂದರೆ ನಮಗೆ ಎಸ್ಸೆಯಲ್ಲಿ ವೇಟೇಜು ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಇದು ಎಕನಾಮಿಕ್ ಕ್ರೈಸಿಸ್ ಬಗ್ಗೆ ಅಂತಂದರೆ, ಇವಾಗ ಇರುವಂಥ ಕೋವಿಡ್ ಆದಮೇಲೆ ಏನು ರಿಕವರಿ ಮಾಡ್ಕೋಬೇಕು, ಅದಕ್ಕೆ ಇಂಡಿಯಾ ಪರ್ಸ್ಪೆಕ್ಟಿವಲ್ಲಿ ನಾವು ಏನೇನು ಬರಿಬೇಕು ಅದ್ರ ಬಗ್ಗೆ ಎಲ್ಲ ನಾವು ಕಂಪ್ಲೀಟಾಗಿ ತಿಳ್ಕೊಂಡಿರೋಣ. ಸೊ ಇವುಗಳ PDF ಏನಾದರೂ ನಿಮ್ಗೆ ಬೇಕಾಗಿದ್ದರೆ ಮತ್ತು ಬೇರೆ ನೋಟ್ಸ್ಗಳೇನಾದರೂ ಬೇಕಾಗಿದ್ದರೆ ನಿಮಗೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಸು ನೋಟಿಫಿಕೇಷನ್ ಕೂಡ ನಿಮಗೆ ಬರ್ತಾ ಇರುತ್ತೆ. ಡೈಲಿ ಒಂದು ಎಸ್ಸೆ ಅಟ್ಲೀಸ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಅಕಸ್ಮಾತ್ ಡಿಲೇ ಆಗ್ತಾಯಿದ್ರೆ ಅಟ್ಲೀಸ್ಟ್ ಇಂಪಾರ್ಟೆಂಟ್ ಅಟ್ಲೀಸ್ಟ್ ಮಾಡ್ಕೊತಾ ಇರ್ತೀವಿ. ಸೊ ಇದು ಫಸ್ಟ್ ಎಸ್ಸೆ ಇದು. ಸೊ ಇವಾಗ ನಮಗೆ ಕೋವಿಡ್-19 ಬಂದಾದ ಮೇಲೆ ಎಕನಾಮಿ ಯಾವ ಥರ ಹೋಗ್ತಾ ಇದೆ ಅದನ್ನು ಗ್ರೇಟ್ ಡಿಪ್ರೆಷನ್ನಿಗೆ ನಾವು ಕಂಪೇರ್ ಮಾಡ್ಕೊಂಡಿರ್ಬೋದು. ಸೊ ಗ್ರೇಟ್ ಡಿಪ್ರೆಷನ್ ಬಂದ್ಬಿಟ್ಟು ನಮಗೆ 1929ಇಂದ ಆಲ್ಮೋಸ್ಟು 1939ವರೆಗೂ ಕೂಡ ಲಾಸ್ಟಿಂಗ್ ಆಗ್ತಾಯಿತ್ತು. ಸೊ ಗ್ರೇಟ್ ಡಿಪ್ರೆಷನ್ಗೆ ಯಾಕೆ ಕಂಪೇರ್ ಮಾಡ್ಕೊತಾ ಇದ್ದಾರೆ? ಯಾಕೆ ಅಂತಂದರೆ, ಗ್ರೇಟ್ ಡಿಪ್ರೆಷನ್ ಏನು 1929 ಟೈಮಲ್ಲಿ ಬಂದಿತ್ತಲ್ಲ, ಆ ಟೈಮಲ್ಲೂ ಕೂಡ ಸಿಮಿಲರ್ ಪ್ರಾಬ್ಲಮ್ಸು ನೋಡೋಕ್ಕೆ ನಮಗೆ ಸಿಗ್ತಾಯಿತ್ತು. ಏನೇನಾಗ್ತಾಯಿತ್ತು ಸಿಮಿಲರ್ ಪ್ರಾಬ್ಲಮ್ಸು ಅಂತಂದರೆ, ಪ್ರೊಡಕ್ಷನ್ನು ತುಂಬ ಡಿಕ್ಲೈನ್ ಆಗಿತ್ತು. ಸೊ ಪ್ರೊಡಕ್ಷನ್ನು ನಮ್ಮ ಎಲ್ಲ ಕಡೆಯೂ ಕೂಡ ತುಂಬ ಡಿಕ್ಲೈನ್ ಆಗಿತ್ತು. ಅದರ ಜೊತೆಗೆ ಅನ್ಎಂಪ್ಲಾಯ್ಮೆಂಟು ಕೂಡ ತುಂಬ ಜಾಸ್ತಿ ಇನ್ಕ್ರೀಸ್ ಆಗ್ತಾಯಿತ್ತು. ಅದರ ಜೊತೆಗೆ ಕನ್ಸ್ಯೂಮರ್ ಸ್ಪೆಂಡಿಂಗು ಅಂತಂದರೆ ಕನ್ಸ್ಯೂಮರು ಏನು ಅಮೌಂಟ್ನ ಸ್ಪೆಂಡ್ ಮಾಡ್ತಾರೆ ಅದು ಕೂಡ ಕಮ್ಮಿ ಆಗ್ತಾ ಹೋಗ್ತಾಯಿತ್ತು. ಸೊ ಅದಕ್ಕೆ ಇವಾಗ ನಮ್ಮಲ್ಲಿ ಕೋವಿಡ್-19 ಬಂದ ಮೇಲೆ ಎಕನಾಮಿ ಇಡೀ ವರ್ಲ್ಡಲ್ಲಿ ಯಾವ ಥರ ಇದೆ ಅದನ್ನು ಗ್ರೇಟ್ ಡಿಪ್ರೆಷನಿಗೆ ನಾವು ಕಂಪೇರ್ ಮಾಡ್ಕೊಂಡಿರ್ಬೋದು. ನೋಡಿ, ಎಕನಾಮಿ ರಿಲೇಟೆಡ್ ಯಾವಾಗಾದರೂ ಎಸ್ಸೆ ಕೊಟ್ಟಿದ್ದರೆ ಅದರಲ್ಲಿ ನಮಗೆ ಸ್ಪೆಸಿಫಿಕ್ ಪಾಯಿಂಟ್ಸ್ ಬರೆದ್ಬಿಟ್ಟಿದ್ರೆ ವೇಟೇಜು ತುಂಬ ಜಾಸ್ತಿ ಇರುತ್ತೆ. ಸೊ ಎಕನಾಮಿ ರಿಲೇಟೆಡ್ ಅಥವಾ ಎಕನಾಮಿಕ್ ಕ್ರೈಸಿಸ್ ರಿಲೇಟೆಡ್ ಏನಾದ್ರು ಎಸ್ಸೆ ಕೊಟ್ಟಿದ್ದರೆ ಖಂಡಿತ ಅದನ್ನು ನೀವು ಅಟೆಂಪ್ಟು ಮಾಡ್ಕೊಂಡಿರಿ. ತುಂಬ ಚೆನ್ನಾಗಿ ನಿಮಗೆ ಪಾಯಿಂಟ್ಸು ಕೂಡ ಬರುತ್ತೆ, ಅಂತಂದರೆ ಮಾರ್ಕ್ಸು ಕೂಡ ಬರುತ್ತೆ ಅದರಲ್ಲಿ. ಸೊ ಇದು ಗ್ರೇಟ್ ಡಿಪ್ರೆಷನ್ ಆದಮೇಲೆ ಏನಾಯಿತು ಅಂತಂದರೆ, US ಅಲ್ಲೂ ಕೂಡ ಎಲೆಕ್ಷನ್ ಆಗಿತ್ತು. ಎಲೆಕ್ಷನಲ್ಲಿ ಪ್ರೆಸಿಡೆಂಟಾಗಿ ಬಂದಿದ್ದು ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅಂತ. ಸೊ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅವ್ರು ಏನು ಮಾಡಿದ್ರು, ಹೊಸ ಒಂದು ಪಾಲಿಸಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಈ ಎಕನಾಮಿಕ್ ಡಿಪ್ರೆಷನ್ ಏನು ಬಂದಿತ್ತಲ್ಲ USA ಆ US ಬಂದಿರೋಂಥ ಎಕನಾಮಿಕ್ ಡಿಪ್ರೆಷನ್ನ ಟ್ಯಾಕಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಹೊಸ ಪಾಲಿಸಿ ತೊಗೊಂಬರೋಣ ಅಂತ ಹೇಳಿದರು. ಆ ಹೊಸ ಪಾಲಿಸಿ ಹೆಸರೇ ನ್ಯೂ ಡೀಲ್ ಅಂತ. ಆ ಹೊಸ ಪಾಲಿಸಿ ಹೆಸರು ಬಂದ್ಬಿಟ್ಟು ನ್ಯೂ ಡೀಲು. ಅದನ್ನು ಇವಾಗ ಇರೋಂಥ ಕಂಟೆಕ್ಸ್ಟಿಗೆ ನಾವು ಕಂಪೇರು ಕೂಡ ಮಾಡ್ಕೊಂಡಿರ್ಬೋದು. ಆವಾಗ ಏನಿತ್ತು, ಗ್ರೇಟ್ ಡಿಪ್ರೆಷನ್ ಇತ್ತು. ಗ್ರೇಟ್ ಡಿಪ್ರೆಷನ್ ಆದಮೇಲೆ ಎಲೆಕ್ಷನ್ ಆಯಿತು. ಎಲೆಕ್ಷನಲ್ಲಿ ಹೊಸದಾಗಿ ಪ್ರೆಸಿಡೆಂಟ್ ಬಂದರು. ಆ ಪ್ರೆಸಿಡೆಂಟ್ ಬಂದ್ಬಿಟ್ಟು ಒಂದು ಪಾಲಿಸಿ ಮಾಡ್ಕೊಂಡಿದ್ರು. ಅದ್ರ ಹೆಸರು ಬಂದ್ಬಿಟ್ಟು ನ್ಯೂ ಡೀಲ್ ಅಂತ ಹೇಳ್ಬಿಟ್ಟು ಕರೆದಿದ್ರು. ಈ ನ್ಯೂ ಡೀಲಲ್ಲಿ ಏನಿತ್ತು ಅಂತಂದರೆ, ರಿಫಾರ್ಮ್ಸ್ನ ನಾವು ಏನಕ್ಕೆ ತರಬೇಕು ಅಂತಂದರೆ, ರಿಫಾರ್ಮ್ಸ್ ಅಂತಂದರೆ ಏನು, ಪ್ರೊಡಕ್ಷನ್ ಕಮ್ಮಿ ಆಗ್ತಾಯಿದೆ, ಜಾಸ್ತಿ ಯಾವ ಥರ ಮಾಡ್ಕೊಳ್ಳೋದು, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ, ಅದನ್ನು ಯಾವ ಥರ ನಾವು ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡುವಂಥದ್ದು, ಕನ್ಸ್ಯೂಮರ್ ಸ್ಪೆಂಡಿಂಗ್ ಕಮ್ಮಿ ಆಗ್ತದೆ, ಅದನ್ನು ಯಾವ ಥರ ಜಾಸ್ತಿ ಮಾಡ್ಕೊಳ್ಳೋವಂಥದ್ದು, ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಏನೋ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಯಾವ ಥರ ರಿಸಾಲ್ವ್ ಮಾಡ್ಕೋಬೇಕು, ಈ ಥರದ್ದು ಎಲ್ಲದೂ ಕೂಡ ಅವರು ಸೊಲ್ಯೂಷನ್ ತೊಗೊಂಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅದೇ ಇವಾಗ ಪ್ರೆಸೆಂಟ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ, ಕೋವಿಡ್-19 ಆದಮೇಲೆ ಇವಾಗ ಆಗಿರುವಂಥ USA ಎಲೆಕ್ಷನ್ಸು, ಅದರಲ್ಲೂ ಕೂಡ ನಮಗೆ ಜೋ ಬಿಡೆನ್ನು ಎಲೆಕ್ಟ್ ಆಗಿದ್ದಾರೆ. ಸೊ ಜೋ ಬಿಡೆನ್ ಅವರು ಇವಾಗ ಅಫಿಷಿಯಲ್ ಆಗಿ ಪ್ರೆಸಿಡೆಂಟ್ ಆಗಿದ್ದಾರೆ. ಇವರು ಕೂಡ ಹೊಸದಾಗಿ ಒಂದು ಪ್ಲ್ಯಾನ್ನ ತೊಗೊಂಬಂದಿದ್ದಾರೆ. ಅದರ ಹೆಸರು ಬಂದುಬಿಟ್ಟು $1.9 ಟ್ರಿಲಿಯನ್ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು. ಸೊ $1.9 ಟ್ರಿಲಿಯನ್ನು ಪ್ಲ್ಯಾನ್ ಅಂತ ಹೇಳ್ಬಿಟ್ಟು, ಇದರಲ್ಲಿ ಇವ್ರು ಏನು ಮಾಡ್ಕೊತಾ ಇದ್ದಾರೆ ಅಂತಂದರೆ, $1,400 ಪರ್ ಪರ್ಸನ್ನು ಪೇಮೆಂಟ್ ಮಾಡ್ಕೋಬೇಕು ಅಂತ. ಅದ್ರ ಜೊತೆಗೆ ಅನ್ಎಂಪ್ಲಾಯ್ಮೆಂಟು, ಇವಾಗ ಯಾರ ಹತ್ರ ಕೆಲಸ ಇಲ್ಲ ಅವ್ರಿಗೂ ಕೂಡ ಅದರ ಬೆನಿಫಿಟ್ಸ್ನ ಪ್ರೊವೈಡ್ ಮಾಡಬೇಕು. ಲೋಕಲ್ ಗೌರ್ಮೆಂಟಿಗೆ ಹೆಲ್ಪ್ ಮಾಡಬೇಕು. ಅದಾದಮೇಲೆ ವ್ಯಾಕ್ಸಿನ್ಗಳು ಬಂದಮೇಲೆ ಅದರ ರೋಲ್ಔಟು ಕೂಡ ತುಂಬ ರ್ಯಾಪಿಡಾಗಿ ಮಾಡ್ಕೋಬೇಕು. ಅದಾದಮೇಲೆ ಮಕ್ಕಳಲ್ಲಿ ಎಜುಕೇಷನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮಿನಿಮಮ್ ವೇಜ್ ಬಂದ್ಬಿಟ್ಟು ಮಿನಿಮಮ್ $15 ಪ್ರತಿ ಅವರು ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ನಾವು ಇಲ್ಲಿ ಡಿಸ್ಕಸ್ ಮಾಡ್ಕೊಂಡಿರೋವಂಥದ್ದು USA ಎಕನಾಮಿ ಯಾವ ಥರ ಬಂದಿತ್ತು ಅಂತ. ಬಟ್ ಇದು ನಮಗೆ ಇಂಡಿಯಾ ಪರ್ಸ್ಪೆಕ್ಟಿವಲ್ಲಿ ಯಾವ ಥರ ಕೆಲಸ ಮಾಡುತ್ತೆ ಅಥವಾ ನಾವು ಇದ್ರ ಬಗ್ಗೆ ಯಾಕೆ ಓದ್ಕೊಬೇಕು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರ್ಬೋದು. ಫಸ್ಟ್ ಆಫ್ ಆಲ್ ಇದನ್ನು ಎಡಿಟೋರಿಯಲಲ್ಲೂ ಮೆನ್ಷನ್ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ನಮಗೆ ಅರವಿಂದ್ ಪಣಗಾರಿ ಅವರು ಕೂಡ ಇದರ ರಿಲೇಟೆಡ್ ಮಾತಾಡಿರೋದ್ರಿಂದ ಈ ಥರ ನಮಗೆ ಇಂಟ್ರೊಡಕ್ಷನ್ ಕೊಡುವಂಥದ್ದು ಎಕನಾಮಿ ರಿಲೇಟೆಡ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕೆ ಅಂತಂದರೆ ನೋಡಿ, ಇವಾಗ USA ಏನು ಅಫೆಕ್ಟ್ ಮಾಡ್ಕೊಂಡಿದೆ ಅಂತಂದರೆ, ಅದು ಸಿಮಿಲರ್ಲಿ ಇಂಡಿಯಾಗೂ ಕೂಡ ಅಫೆಕ್ಟ್ ಮಾಡ್ಕೊಂಡಿದೆ, ಬೇರೆ ದೇಶಕ್ಕೂ ಕೂಡ ಅಫೆಕ್ಟ್ ಮಾಡ್ಕೊಂಡಿದೆ. ಇವಾಗ USA ತೊಗೊಂಡಿದೆ ಈ ಥರ ಸ್ಟೆಪ್ಪು, ಇಂಡಿಯಾ ಯಾವ ಥರ ಸ್ಟೆಪ್ಪು ತೊಗೊಂಡಿದೆ ಆ ಥರ ನಾವು ಒಂದು ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡಿರ್ಬೋದು. ಇಲ್ಲಿವರೆಗೂ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಂಟಿನ್ಯೂ ಮಾಡೋಣ. ಸೊ ಈ ಪ್ಯಾಂಡಮಿಕ್ಕು ಇಂಡಿಯಾಗೆ ಸ್ಟ್ರೈಕ್ ಆದ ತಕ್ಷಣವೂ ಕೂಡ ಲಾಕ್ಡೌನ್ ಎಲ್ಲ ಆಗಿರುವಂಥ ಟೈಮಲ್ಲಿ ಎಕನಾಮಿಕ್ ಪಾಲಿಸೀಸಲ್ಲಿ ಕೆಲವೊಂದು ರಿಫಾರ್ಮ್ಸ್ನೂ ಕೂಡ ನಮ್ಮ ಗೌರ್ಮೆಂಟು ತೊಗೊಂಬರ್ತಾ ಇತ್ತು.
ಸೊ ಫಸ್ಟ್ ಆಫ್ ಆಲ್ ಏನು ಮಾಡ್ಕೊಂಡಿದ್ದಿತ್ತು ಅಂತಂದರೆ ₹20 lakh crore ರಿಲೀಸ್ ಮಾಡ್ಕೊಂಡ್ಬಿಟ್ಟಿದ್ರು ಪ್ಯಾಕೇಜ್ನ. ಯಾವುದಕ್ಕೋಸ್ಕರ ತುಂಬ ಚಾಲೆಂಜಸ್ಗಳೆಲ್ಲ ಏನೇನಿದ್ದಾವೆ ಆ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಬಟ್ ನಮ್ಮಲ್ಲಿ ಏನು ಮಾಡ್ಕೊಂಡಿದ್ವು ಅಂತಂದರೆ ಫಿಸ್ಕಲ್ ಡೆಫಿಸಿಟಿನ ಟಾರ್ಗೆಟ್ ಏನಿತ್ತಲ್ಲ ಆ ಟಾರ್ಗೆಟ್ನ ನಾವು ಈ ಕೋವಿಡ್-19 ಪ್ರಕಾರ ಏನಾಗಿದೆ, ನಾವು ಆ ಟಾರ್ಗೆಟ್ನ ಕೂಡ ಸರ್ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಂತಂದರೆ ಆ ಟಾರ್ಗೆಟ್ನ ನಾವು ಫುಲ್ಫಿಲ್ ಮಾಡ್ಕೊಂಡಿಲ್ಲ. ಅದಕ್ಕಿಂತ ಮುಂಚೆ ಫಿಸ್ಕಲ್ ಡೆಫಿಸಿಟ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಇವಾಗ ಗೌರ್ಮೆಂಟ್ ಇದೆ, ಗೌರ್ಮೆಂಟಿಗೆ ಅಮೌಂಟು ಒಂದು ಕಡೆಯಿಂದ ₹100 ಬರುತ್ತೆ. ಈ ಗೌರ್ಮೆಂಟ್ ಬಂದ್ಬಿಟ್ಟು ₹100 ಸ್ಪೆಂಡ್ ಮಾಡ್ಬೋದು, ಇಲ್ಲ ಅಂತಂದರೆ ₹90 ಸ್ಪೆಂಡ್ ಮಾಡ್ಬೋದು, ಇಲ್ಲ ಅಂತಂದರೆ ₹120 ಸ್ಪೆಂಡ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಸೊ ಗೌರ್ಮೆಂಟಿಗೆ ರೆವೆನ್ಯೂ ಎಲ್ಲಿಂದ ನಾವು ಬರ್ತಾ ಇದೆ ಅದನ್ನು ಅವರು ಗೌರ್ಮೆಂಟು ಕೂಡ ಜನರ ಮೇಲೆ ಸ್ಪೆಂಡ್ ಮಾಡ್ಕೋಬೇಕು. ಸೊ ಇದು ಬಂದಿರೋವಂಥದ್ದು ಮತ್ತು ಸ್ಪೆಂಡ್ ಮಾಡಿರೋವಂಥದ್ದು ಮಧ್ಯದಲ್ಲಿ ಗ್ಯಾಪ್ ಏನು ಉಳ್ಕೊಳತ್ತಲ್ಲ, ಈಗ ₹100ಗೆ ₹100 ಸ್ಪೆಂಡ್ ಮಾಡಿಬಿಟ್ರೆ ಫಿಸ್ಕಲ್ ಡೆಫಿಸಿಟ್ ಎಷ್ಟು 0 ಉಳಿಯುತ್ತೆ. ಈಗ ₹100ಗೆ ಸ್ವಲ್ಪ ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಫಿಸ್ಕಲ್ ಡೆಫಿಸಿಟು ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂತಂದರೆ ಸಾಲ ಜಾಸ್ತಿ ಹಾಕ್ಕೊಂಡಿದೆ ಅಂತ. ಸೊ ನಮಗೆ ಅದು FRBM ಆ್ಯಕ್ಟ್ ಅಂತ ಬರುತ್ತೆ, ಅಂತಂದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. FRBM ಆ್ಯಕ್ಟ್ 2003 ಅಂತ ಬರುತ್ತೆ. ಸೊ FRBM ಆ್ಯಕ್ಟ್ ಏನು ಹೇಳಿತ್ತು ಅಂತಂದರೆ ನಮ್ಮ ಟಾರ್ಗೆಟ್ ಬಂದುಬಿಟ್ಟು ನಾವು ಇಷ್ಟಿಷ್ಟು ಇಟ್ಟಿರಬೇಕು ಅಂತ ಹೇಳ್ಬಿಟ್ಟು ಸೆಟ್ಟು ಮಾಡ್ಕೊಂಡ್ಬಿಟ್ಟಿತ್ತು. ಸೊ ನಮ್ಮ ಟಾರ್ಗೆಟ್ ಬಂದುಬಿಟ್ಟು 2.8% ನಮ್ಮದು ಏನು ಟಾರ್ಗೆಟು ಕ್ರಾಸ್ ಆಗಿದೆ. ಯಾವಾಗ 2020-2021 ಅದೇ 2023 2.5% ಅಷ್ಟು ನಮ್ಮದು ಬೇಕಾಗಿರೋದಕ್ಕಿಂತ ಜಾಸ್ತಿ ಕ್ರಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಷ್ಟು ನಮ್ಮ ಎಕಾನಮಿ ಎಫೆಕ್ಟ್ ಆಗಿದೆ. ಫಿಸ್ಕಲ್ ಡೆಫಿಸಿಟ್ ಏನು, ಫಿಸ್ಕಲ್ ಡೆಫಿಸಿಟ್ ಯಾವ ಥರ ನಾವು ನೋಡ್ಕೊತಾ ಇರ್ತೀವಿ ಅದಕ್ಕೆ ಬೇಸಿಕ್ಕು, ಮತ್ತು ನಮ್ಮಲ್ಲಿ ಏನು ರಿಫಾರ್ಮ್ಸ್ ಕೊಟ್ಟಿದ್ದರು ಅದನ್ನು ನಾವು ಇವಾಗ ನೋಡ್ಕೊಂಡಿದ್ದೀವಿ. ಅದರ ಜೊತೆಗೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಇದರ ಪ್ರಕಾರ ಏನು ಹೇಳ್ತಾ ಇದೆ, ಪ್ರಾಬ್ಲಮ್ಸ್ ಏನೇನಾಗಿದೆ ಇವಾಗ ಇಂಡಿಯಾದಲ್ಲಿ ಅಂತಂದರೆ, ಫಸ್ಟ್ ಒಂದು ಬಂದ್ಬಿಟ್ಟು ಅನ್ಎಂಪ್ಲಾಯ್ಮೆಂಟು ತುಂಬ ಜಾಸ್ತಿ ಆಗ್ತದೆ. ಅರ್ಬನ್ ಏರಿಯಾದಲ್ಲೂ ಕೂಡ ಜಾಸ್ತಿ ಆಗ್ತದೆ, ರೂರಲ್ ಏರಿಯಾದಲ್ಲೂ ಕೂಡ ಜಾಸ್ತಿ ಆಗ್ತದೆ. ಅದರ ಜೊತೆಗೆ ಹೆಲ್ತು ಮತ್ತು ಇನ್ಫ್ರಾಸ್ಟ್ರಕ್ಚರಲ್ಲೂ ಕೂಡ ಬಜೆಟ್ಸು ನಾವು ಜಾಸ್ತಿ ಮಾಡಿಕೊಳ್ಳೇಬೇಕು. ಇನ್ಎವಿಟಬಲ್ ಅಂತಂದರೆ ಮಾಡಿಕೊಳ್ಳೇಬೇಕು, ಬೇರೆ ಏನೂ ರೂಟ್ ಇಲ್ಲ ಇದಕ್ಕೋಸ್ಕರ. ಸೊ ಹೆಲ್ತಲ್ಲೂ ನಾವು ಇನ್ವೆಸ್ಟ್ಮೆಂಟು ಬಜೆಟು ಜಾಸ್ತಿ ಮಾಡ್ಕೋಬೇಕು, ಇನ್ಫ್ರಾಸ್ಟ್ರಕ್ಚರಲ್ಲೂ ನಾವು ಬಜೆಟ್ನ ಜಾಸ್ತಿ ಮಾಡ್ಕೊಂಡಿರಬೇಕು. ಸೊ ಅದಕ್ಕೆ ಸ್ಪೆಂಡಿಂಗು ಇವಾಗ ಪ್ರಾಬ್ಲಮ್ ಆಗಿರುತ್ತೆ. ಸ್ಪೆಂಡಿಂಗ್ ಯಾಕೆ ಪ್ರಾಬ್ಲಮ್ ಆಗಿರುತ್ತೆ ಅಂತಂದರೆ, ಇವಾಗ ಎಕನಾಮಿಕ್ ಒಂಥರ ಕ್ರೈಸಿಸಲ್ಲಿ ಹೋಗ್ತಾ ಇದೆಯಲ್ಲ, ಇಷ್ಟು ದಿನ ಲಾಕ್ಡೌನಲ್ಲಿ ಇದ್ದಿದ್ದು ಇವಾಗ ಸ್ಲೋ ಆಗಿ ನಾವು ರಿಕವರ್ ಮಾಡ್ಕೊತಾ ಇದ್ದೀವಿ. ಇವಾಗ ಸಡನ್ನಾಗಿ ನಾವು ಸ್ಪೆಂಡ್ ಮಾಡ್ಕೋಬೇಕು ಅಂತಂದರೆ ಅದು ನಮಗೆ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ಥರ ಸ್ಪೆಂಡು ಯಾವ ಥರ ಮಾಡ್ಕೋಬೇಕು ಅದಕ್ಕೋಸ್ಕರ ನಮಗೆ 2 ಎಕನಾಮಿಸ್ಟು ಕೊಟ್ಟಿರುವಂಥ ಪಾಲಿಸೀಸ್ಗಳಿದ್ದಾವೆ. ಆ ಪಾಲಿಸೀಸು ಮತ್ತು ಆ ಎಕನಾಮಿ ಏನೇನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಇಲ್ಲಿವರೆಗೂ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬೇಸಿಕ್ಸ್ ಇನ್ನೊಂದ್ಸರಿ ಹೇಳಬೇಕು ಅಂತಂದರೆ USA ಯಾವ ಥರ ಗ್ರೇಟ್ ಡಿಪ್ರೆಷನ್ ಆಗ್ತಾಯಿತ್ತು, ಅದಾದಮೇಲೆ ಏನು ರಿಫಾರ್ಮ್ ಮಾಡ್ಕೊಂಡಿದ್ರು, ಇಂಡಿಯಾದಲ್ಲಿ ಏನು ಪ್ರಾಬ್ಲಮ್ ಆಗ್ತಾಯಿದೆ, ಮತ್ತು ಇಂಡಿಯಾ ಏನೇನು ಸ್ಪೆಂಡ್ ಮಾಡ್ಕೊಂಡಿದೆ, ಇಂಡಿಯಾದಲ್ಲಿ ಇವಾಗ ಸದ್ಯಕ್ಕೆ ಇರುವಂಥ ಪ್ರಾಬ್ಲಮ್ ಏನು, ಫಿಸ್ಕಲ್ ಡೆಫಿಸಿಟ್ ಅಂತ ಅಂದರೆ ಏನು ಅಂತ ಇಲ್ಲಿವರೆಗೂ ನೋಡ್ಕೊಂಡಿದ್ದೀವಿ. ಕಂಟಿನ್ಯೂ ಮಾಡೋಣ. ಸೊ ನಾವು ಅದಕ್ಕೆ ಫಸ್ಟ್ ಆಫ್ ಆಲು ಕೆನೇಸಿಯನ್ ಎಕನಾಮಿಯಿಂದ ನಾವು ಗೈಡ್ಲೈನ್ಸ್ನ ತೊಗೊಂಡಿರ್ಬೋದು. ಸೊ ಏನು ಗೈಡ್ಲೈನ್ಸ್ ಹೇಳುತ್ತೆ ನಮಗೆ ಕೆನೇಸಿಯನ್ ಎಕನಾಮಿ, ಅದನ್ನು ನಾವು ನೋಡ್ಕೊಳ್ಳೋಣ. ಕೆನೇಸಿಯನ್ ಎಕನಾಮಿ ಏನು ಹೇಳುತ್ತೆ ಅಂತಂದರೆ, ಈ ಥರ ನಮ್ಮಲ್ಲಿ ಗ್ರೋತ್ ಜಾಸ್ತಿ ಮಾಡ್ಕೋಬೇಕು. ಯಾವುದೇ ಎಕನಾಮಿಯಲ್ಲಿ ಗ್ರೋತನ್ನು ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ನಾವು ಡಿಮಾಂಡನ್ನು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಡಿಮಾಂಡ್ ಜಾಸ್ತಿ ಆದರೆ ಏನಾಗುತ್ತೆ, ಡಿಮಾಂಡ್ ಜಾಸ್ತಿ ಆದರೆ ನಮಗೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆಗಿರೋ ಥರ ಡಿಮಾಂಡ್ ಇರೋದ್ರಿಂದ ಸ್ಪೆಂಡಿಂಗು ಕೂಡ ಜಾಸ್ತಿ ಆಗುತ್ತೆ, ಅದೇ ಥರ ಗ್ರೋತು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಕೆನೇಸಿಯನ್ ಎಕನಾಮಿಕ್ಸ್ ಏನು ಹೇಳುತ್ತೆ ಅಂತಂದರೆ, ಥಿಯರಿ ಗೌರ್ಮೆಂಟ್ ಶುಡ್ ಇನ್ಕ್ರೀಸ್ ಡಿಮಾಂಡ್ ಟು ಬೂಸ್ಟ್ ಗ್ರೋತ್. ಸೊ ಡಿಮಾಂಡ್ ಜಾಸ್ತಿ ಮಾಡಿಕೊಂಡ್ರೆ ನಮಗೆ ಸೊಲ್ಯೂಷನು ಸಿಕ್ಬಿಟ್ಟಿರುತ್ತೆ, ಗ್ರೋತು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಕನ್ಸ್ಯೂಮರ್ ಡಿಮಾಂಡೇ ಪ್ರೈಮರಿ ಡ್ರೈವಿಂಗ್ ಫೋರ್ಸ್ ಆಗಿರುತ್ತೆ ಎಕನಾಮಿಲಿ. ಕನ್ಸ್ಯೂಮರಲ್ಲಿ ಡಿಮಾಂಡ್ ಬಂದುಬಿಟ್ರೆ ಒಂದು ಸರಿ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟ ಇರುತ್ತೆ. ಸೊ ನಿಮಗೆ ಇವಾಗ ಏನಾದರೂ ಬೇಕು ಅಂತಂದರೆ ನಿಮಗೊಂದು ಡಿಮಾಂಡ್ ಇರಬೇಕು. ಡಿಮಾಂಡ್ ಇದ್ರೇ ನಿಮಗೆ ಅದು ಸಪ್ಲೈ ಸಿಗುತ್ತೆ. ಆ ಬ್ಯಾಲೆನ್ಸು ಕಂಪ್ಲೀಟ್ ಎಕನಾಮಿನೇ ನಮಗೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೇ ನಾವು ಲಿಂಕು ಕೂಡ ಮಾಡ್ಕೊಂಡಿರ್ಬೋದು. ಅದಕ್ಕೆ ಇದನ್ನು ನಾವು ಎಂತ ಕರಿಬೋದು, ಎಕ್ಸ್ಪ್ಯಾನ್ಷನರಿ ಫಿಸ್ಕಲ್ ಪಾಲಿಸಿ ಅಂತ ಹೇಳ್ಬಿಟ್ಟು ಕರಿಬೋದು. ಎಕ್ಸ್ಪ್ಯಾನ್ಷನರಿ ಫಿಸ್ಕಲ್ ಪಾಲಿಸಿ ನಾವು ಇವಾಗ ಅಡಾಪ್ಟ್ ಮಾಡ್ಕೋಬೇಕು. ಎಕ್ಸ್ಪ್ಯಾನ್ಷನರಿ ಫಿಸ್ಕಲ್ ಪಾಲಿಸಿ ಅಂತಂದರೆ ಏನು, ಜನರ ಹತ್ರ ತುಂಬ ಜಾಸ್ತಿ ದುಡ್ಡು ಇರೋವಂಥದ್ದು, ಜನರಿಗೆ ಸ್ಪೆಂಡ್ ಮಾಡೋಕ್ಕೆ ಚಾನ್ಸ್ ಇರೋವಂಥದ್ದು. ಸೊ ಜನರಿಗೆ ಸ್ಪೆಂಡ್ ಮಾಡೋವಂಥ ಚಾನ್ಸ್ ಯಾವಾಗಿರುತ್ತೆ, ಜನರ ಹತ್ರ ದುಡ್ಡು ಯಾವಾಗ ಜಾಸ್ತಿ ಇರುತ್ತೆ, ಟ್ಯಾಕ್ಸಸ್ನ ಕಮ್ಮಿ ಮಾಡಿದ್ರೆ ಜನರ ಹತ್ರ ದುಡ್ಡು ಉಳ್ಕೊಳ್ಳುತ್ತೆ. ಫಸ್ಟ್ ಪಾಯಿಂಟು. ನೆಕ್ಸ್ಟು ಇಂಟ್ರೆಸ್ಟ್ ರೇಟ್ನ
ಕಮ್ಮಿ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಜನರು ಬ್ಯಾಂಕಲ್ಲಿ ದುಡ್ಡು ಇಡೋದನ್ನ ಕಮ್ಮಿ ಮಾಡ್ತಾರೆ. ಇವಾಗ 10% ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಅಂತಂದರೆ ಜಾಸ್ತಿ ಜನ ದುಡ್ಡು ಇಡ್ತಾರೆ. ಬಟ್ ಅದೇ ಇಂಟ್ರೆಸ್ಟ್ ರೇಟು ನಾವು 5% ಕೊಡ್ತೀವಿ ಅಂತಂದರೆ ಸುಮ್ಮನೆ ದುಡ್ಡು ಇಡೋದ್ರಿಂದ ನಮ್ಗೆ ಬರೀ 5% ಬರುತ್ತೆ. ಬಟ್ ಇದಕ್ಕಿಂತ ನಾವು ಬೇರೆ ಕಡೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಳೋಣ, ಅಥವಾ ನಾವು ಸೇವಿಂಗ್ ಮಾಡ್ಕೊಳೋಣ, ಅಥವಾ ಬೇರೆ ಕಡೆ ಸ್ಪೆಂಡ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಬರ್ತಾ ಇರುತ್ತೆ. ಈ ಥರ ಪಾಲಿಸೀಸ್ಗೆ ನಾವೇನಂತ ಕರಿತೀವಿ, ಎಕ್ಸ್ಪ್ಯಾನ್ಷನರಿ ಫಿಸ್ಕಲ್ ಪಾಲಿಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಕೆನೇಸಿಯನ್ ಎಕಾನಮಿ ಪ್ರಕಾರ ಏನು, ಡಿಮಾಂಡ್ ಜಾಸ್ತಿ ಮಾಡಿಕೊಂಡ್ರೆ ನಮ್ಮಲ್ಲಿ ಗ್ರೋತ್ ಬೂಸ್ಟ್ ಆಗುತ್ತೆ. ಡಿಮಾಂಡ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಎಕ್ಸ್ಪ್ಯಾನ್ಷನರಿ ಫಿಸ್ಕಲ್ ಪಾಲಿಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಡಿಮಾಂಡ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾವು ಟ್ಯಾಕ್ಸಸ್ನ ಕಮ್ಮಿ ಮಾಡ್ಕೋಬೇಕು, ಇಂಟ್ರೆಸ್ಟ್ನು ಕೂಡ ನಾವು ಕಮ್ಮಿ ಮಾಡ್ಕೋಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರ ಜೊತೆ ನಾವು ಇನ್ನೊಬ್ಬರು ಎಕನಾಮಿಸ್ಟ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಪಾಲ್ ಕ್ರೂಗ್ಮ್ಯಾನ್ ಪ್ರಿನ್ಸಿಪಲ್ಸ್ ಅಂತ. ಸೊ ಪಾಲ್ ಕ್ರೂಗ್ಮ್ಯಾನ್ ಇವರು ಕೂಡ ನೊಬೆಲ್ ಲಾರಿಯೇಟು ಅಂತಂದರೆ ಇವ್ರಿಗೂ ಕೂಡ ಎಕನಾಮಿಕ್ಸಲ್ಲಿ ನಮಗೆ ನೊಬೆಲ್ ಪ್ರೈಸು ಸಿಕ್ಕಿದೆ. ಇವರು ಕೂಡ ಕೆಲವೊಂದು ಗೈಡ್ಲೈನ್ಸ್ ಕೊಡ್ತಾರೆ, ಗೌರ್ಮೆಂಟು ಈ ಥರ ಸಿಚುವೇಷನಲ್ಲಿ ಏನೇನು ಮಾಡ್ಕೋಬೋದು ಅಂತ. ಸೊ ಫಸ್ಟ್ ಪಾಯಿಂಟ್ ಏನು ಹೇಳ್ತಾರೆ ಅಂತಂದರೆ, ಓಪನ್ ಆಗಿ ಗೌರ್ಮೆಂಟು ಸ್ಪೆಂಡ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಈಗ ಎಕನಾಮಿನ ನಾವು ಓಡಿಸ್ಬೇಕು ಅಂತಂದರೆ ಕಂಟಿನ್ಯೂಸ್ ಆಗಿ ಗೌರ್ಮೆಂಟು ಫಸ್ಟ್ ಆಫ್ ಆಲು ಸ್ಪೆಂಡಿಂಗ್ನ ಜಾಸ್ತಿ ಮಾಡ್ಕೊತಾ ಇರಬೇಕು. ಅದ್ರ ಜೊತೆಗೆ ಗೌರ್ಮೆಂಟ್ ಹತ್ರ ಯಾವುದೇ ಥರದ್ದು ಡೌಟ್ಸು ಕೂಡ ಇರಬಾರ್ದು, ಜನರನ್ನ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದಕ್ಕೆ ಒಂದು ಎಕ್ಸಾಂಪಲ್ ಏನು ಅಂತಂದರೆ ಅಫೋರ್ಡಬಲ್ ಕೇರ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು USA ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇದರಿಂದ ಏನಾಯಿತು ಅಂತಂದರೆ ಅಮೇರಿಕನ್ಸಲ್ಲಿ ಹೆಲ್ತ್ ಇನ್ಶೂರೆನ್ಸಿಂದ ಡಿಕ್ಲೈನ್ ಏನಾಗ್ತಾ ಇತ್ತಲ್ಲ, ಅದು ಅವ್ರಿಗೂ ಕೂಡ ಒಂದು ಸೆಕ್ಯೂರಿಟಿ ಕೊಡ್ತಾ ಇದೆ ಅಂತಂದರೆ ಜನರಿಗೆ ಅನ್ನಿಸ್ಬೇಕು ಗೌರ್ಮೆಂಟ್ ನಮಗೆ ಸಪೋರ್ಟ್ ಮಾಡ್ತಾ ಇದೆ, ಅಥವಾ ಗೌರ್ಮೆಂಟು ನಮ್ಮ ಪರವಾಗಿನೇ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇವನ್ನೆಲ್ಲದನ್ನು ನೋಡ್ಕೊಳ್ಳೋಣ. ಲಾಸ್ಟಲ್ಲಿ ನಾವು ಅಮೌಂಟು ಎಲ್ಲಿಂದ ಬರ್ಬೋದು ಅಂತ ಹೇಳ್ಬಿಟ್ಟು ರಿವ್ಯೂನು ಕೂಡ ನಾವು ಮಾಡ್ಕೊಳ್ಳೋಣ. ಸೊ ಈಗ ಜನರಿಗೆ ಹೆಲ್ಪ್ ಮಾಡಬೇಕು ಅಂತಂದರೆ ಜನರ ಮೇಲೆ ಸ್ಪೆಂಡ್ ಮಾಡುವಂಥದ್ದೇ ಗೌರ್ಮೆಂಟಿಂದು ಫಸ್ಟು ಕೆಲಸ ಆಗಿರಬೇಕು. ಅದನ್ನೇ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಗೌರ್ಮೆಂಟು ಓಪನ್ ಹ್ಯಾಂಡಾಗಿ ಸ್ಪೆಂಡ್ ಮಾಡಬೇಕು. ಅದ್ರ ಜೊತೆ ಗೌರ್ಮೆಂಟು ಯಾವುದೇ ಥರದ್ದು ಡೌಟ್ಸ್ ಇಟ್ಕೋಬಾರ್ದು, ಗೌರ್ಮೆಂಟು ಜನರ ಮೇಲೆ ಸ್ಪೆಂಡ್ ಮಾಡೋದರಲ್ಲಿ ಅದೇ ಥರದ್ದು ಯಾವುದೇ ಥರದ್ದು ಫಿಯರ್ ಇರಬಾರ್ದು, ಸಾಲ ಆಗತ್ತೆ ಅಂತ. ಸೊ ಗೌರ್ಮೆಂಟಿಗೆ ಇವಾಗ ಅನಿಸ್ಬೋದು ಅಂತಂದರೆ ಇವಾಗ ಪ್ರಾಬ್ಲಮ್ ಇದೆ ಎಕಾನಮಿ ಸ್ಲೋ ಆಗಿ ಹೋಗ್ತಾ ಇದೆ, ನಮಗೆ ಡಿಪ್ರೆಷನ್ ಆಗುವಂಥದ್ದು ಕೂಡ ಚಾನ್ಸಸ್ ಇದೆ, ಎಲ್ಲದೂ ಕೂಡ ತುಂಬ ಸ್ಲೋ ಹೋಗ್ತಾ ಇದೆ. ಈ ಥರ ಟೈಮಲ್ಲಿ ನಾವು ಜನರ ಮೇಲೆ ಸ್ಪೆಂಡ್ ಮಾಡಬೇಕು ಅಂತಂದರೆ ಲೋನ್ ತೊಗೋಬೇಕಾಗತ್ತೆ, ಅಥವಾ ಬೇರೆ ಕಡೆಯಿಂದ ನಾವು ತೊಗೋಬೇಕಾಗತ್ತೆ. ಬಟ್ ಅದು ತೊಗೊಂಡ್ಮೇಲೆ ಅದು ನಮಗೆ ಬರ್ಡನ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕೂಡ ಗೌರ್ಮೆಂಟಿಗೆ ಅನಿಸ್ಬೋದು. ಬಟ್ ಆ ಥರ ತೊಗೊಳೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬಿಟ್ಟು ನಮಗೆ ಪಾಲ್ ಕ್ರೂಗ್ಮ್ಯಾನಿನ ಪ್ರಿನ್ಸಿಪಲ್ಲು ಕೂಡ ಹೇಳ್ತಾ ಇರುತ್ತೆ. ಯಾಕೆ ಅಂತಂದರೆ ತೊಗೊಳ್ಳೋದು ಕೂಡ ನಾವು ಎಲ್ಲೋ ಸ್ಪೆಂಡ್ ಮಾಡೋಕ್ಕೆ ತೊಗೊಂಡಿರ್ತೀವಲ್ಲ, ಸೊ ಆ ಸ್ಪೆಂಡ್ ಮಾಡೋದು ಕೂಡ ಜನರಿಗೆ ಸ್ಪೆಂಡ್ ಮಾಡಿದ್ರೆ ಅದು ವಾಪಸ್ಸು ನಮಗೆ ಎಕಾನಮಿಯಲ್ಲಿ ಬರುತ್ತೆ. ಸೊ ವಾಪಸ್ಸು ಎಕಾನಮಿಯಲ್ಲಿ ರನ್ನಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ ಓವರ್ ಆಲ್ ವರ್ಲ್ಡಲ್ಲೇ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲ ಕಡೆಯೂ ಕೂಡ ನಮಗೆ ಇದು ಸಾಲ ಲೋನ್ಸ್ ಎಲ್ಲ ಏನಿದಾವಲ್ಲ ಅವೆಲ್ಲ ಕಮ್ಮಿ ಇಂಟ್ರೆಸ್ಟ್ ರೇಟಲ್ಲೇ ಸಿಗ್ತಾಯಿದೆ. ಸೊ ಬರ್ಡನ್ ಅಕಸ್ಮಾತ್ ಆದ್ರೂ ಕೂಡ ಆ ಬರ್ಡನ್ನು ತುಂಬ ಕಮ್ಮಿನೇ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಗೌರ್ಮೆಂಟು ಇನ್ಫ್ಲೇಷನಿಂದನೂ ಕೂಡ ಹೆದರಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು, ಅಂತಂದರೆ ನಮ್ಮಲ್ಲಿ ಹಾಟ್ ಎಕಾನಮಿ ಆದ್ರೂ ಕೂಡ ನಾವು ರನ್ ಮಾಡ್ಬೋದು ಅಂತ. ಇನ್ಫ್ಲೇಷನ್ ಅಂತಂದರೆ ಪ್ರೈಸಸ್ ಜಾಸ್ತಿ ಆಗುವಂಥದ್ದು. ಸೊ ಅದರಿಂದನೂ ಕೂಡ ಗೌರ್ಮೆಂಟು ಹೆದರಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಹಾಟ್ ಎಕಾನಮಿ ಅಂತಂದರೆ ಏನಾಗುತ್ತೆ, ತುಂಬ ಜಾಸ್ತಿ ಇನ್ಫ್ಲೇಷನಿಂದ ಏನಾಗುತ್ತೆ, ತುಂಬ ಜಾಸ್ತಿ ಎಂಪ್ಲಾಯ್ಮೆಂಟು ಕೂಡ ಮೂಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ತುಂಬ ಜಾಸ್ತಿ ಇನ್ಫ್ಲೇಷನು, ಪ್ರೈಸಸ್ ಎಲ್ಲ ಜಾಸ್ತಿ ಆದರೆ ಎಂಪ್ಲಾಯ್ಮೆಂಟು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಹಾಟ್ ಎಕಾನಮಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಪಾಲ್ ಕ್ರೂಗ್ಮ್ಯಾನು ಕೂಡ ಅಂತಂದರೆ ಗೌರ್ಮೆಂಟು ಕೂಡ ತುಂಬ ಧೈರ್ಯದಿಂದ ಸ್ಪೆಂಡ್ ಮಾಡಬೇಕು. ಎಕನಾಮಿಕ್ ಪ್ರಿನ್ಸಿಪಲ್ಸಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇವಾಗ ರಿಕವರ್ ಮಾಡ್ಕೋಬೇಕು, ನೆಕ್ಸ್ಟು ಲೀಡ್ ಮಾಡ್ಕೋಬೇಕು. ಕೋವಿಡ್-19 ಆಗಿರುವಂಥ ಕ್ರೈಸಿಸಿಂದ ಎಕಾನಮಿನ ಹೊರಗಡೆ ಲೀಡ್ ಮಾಡಬೇಕು ಅಂತಂದರೆ ಸ್ಪೆಂಡಿಂಗ್ ಅಂತೂ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಇವಾಗ ನಾವು ಇಂಡಿಯನ್ ಕಂಟೆಕ್ಸ್ಟಲ್ಲಿ ಒಂದು ರಿವ್ಯೂನು ಕೂಡ ನಾವು ನೋಡ್ಕೊಳ್ಳೋಣ. ಸೊ ಇಂಡಿಯಾದು ಜಿ ಡಿ ಪಿ ನಾವು ಎಸ್ಟಿಮೇಟ್ ಮಾಡ್ಕೋಬೇಕು ಅಂತಂದರೆ ನಿಯರ್ಲಿ ನಮಗೆ 200 lakh crore ನಮ್ಮಲ್ಲಿ GDP ಇದೆ. ಇವಾಗ ಮೇಜರ್ ಫೋಕಸ್ ಇರುವಂಥದ್ದು ಎಲ್ಲಿ ಅಂತಂದರೆ ನಮ್ಮಲ್ಲಿ ಹೆಲ್ತು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೇ ನಮಗೆ ಮೇನು ಫೋಕಸ್ ಇರುವಂಥದ್ದು. ಅದರಲ್ಲಿ ಹೆಲ್ತಿನ ರಿವ್ಯೂ ನಾವು ನೋಡ್ಕೋಬೇಕು ಅಂತಂದರೆ ನಿಯರ್ಲಿ ನಮಗೆ 10,000 ಇಂಡಿಯನ್ಸಿಗೆ ಬರೀ 5 ಬೆಡ್ಸ್ ಇದ್ದಾವೆ. ಸೊ ಈ ರೇಷಿಯೋನ ನಾವು ಫಸ್ಟು ಇಂಪ್ರೂವ್ ಮಾಡ್ಕೋಬೇಕು. ಈ ಥರ ನೀವು ಫ್ಯಾಕ್ಟ್ಸ್ಗಳನ್ನು ಕೂಡ ಬರೀಬೇಕು. ಎಸ್ಸೆಗಳಲ್ಲಿ ತುಂಬ ವೇಟೇಜಸ್ ಇರುತ್ತೆ. ಸೊ ರಿಪೋರ್ಟ್ಸ್ಗಳು ಏನು ಹೇಳುತ್ತೆ, 10,000 ಪೇಷಂಟ್ಸ್ಗಳಿಗೆ ಅಥವಾ 10,000 ಇಂಡಿಯನ್ಸ್ಗಳಿಗೆ ಬರೀ 5 ಬೆಡ್ ಇದೆ ಅಂತ ಹೇಳ್ಬಿಟ್ಟು ಆ ಥರ ರೇಷಿಯೋಲಿದೆ. ತುಂಬ ಜಾಸ್ತಿ ಇದೆಯಲ್ಲ. ಸೊ 10,000ಕ್ಕೆ 5 ಬೆಡ್ಡು ಅಂತಂದರೆ ಅದು ತುಂಬ ಕಮ್ಮಿ ಆಗುತ್ತೆ. ಸೊ ನಮ್ಮದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2020 ಪ್ರಕಾರನೂ ಕೂಡ ಇಂಡಿಯಾದು ರ್ಯಾಂಕಿಂಗ್ ಬಂದ್ಬಿಟ್ಟು 155th ಪೊಸಿಷನಲ್ಲಿದೆ ಬೆಡ್ಡಿನ ಕೆಪಾಸಿಟಿ ಪ್ರಕಾರ. ಸೊ ಫಸ್ಟ್ ಆಫ್ ಆಲು ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಗೌರ್ಮೆಂಟಿನ ಸ್ಪೆಂಡಿಂಗು ಹೆಲ್ತ್ ಸೆಕ್ಟರಲ್ಲಿ ತುಂಬ ಕಮ್ಮಿ ಇದೆ. ಈ ನಮ್ಮ ಗೌರ್ಮೆಂಟ್ ಅಂತ ಅಷ್ಟೇ ಅಲ್ಲ, ಬೇರೆ ಕಂಟ್ರಿಯ ಗೌರ್ಮೆಂಟ್ಗಳು ಕೂಡ ಹೆಲ್ತ್ ಸೆಕ್ಟರಲ್ಲಿ ಸ್ವಲ್ಪ ಕಮ್ಮಿ ಸ್ಪೆಂಡಿಂಗ್ ಮಾಡ್ಕೊತಾ ಇತ್ತು. ಎನ್ವೈರ್ಮೆಂಟ್ ಸೆಕ್ಟರಲ್ಲೂ ಕೂಡ ಸ್ವಲ್ಪ ಕಮ್ಮಿ ಸ್ಪೆಂಡಿಂಗ್ ಮಾಡ್ಕೊತಾ ಇತ್ತು. ಬಟ್ ಕೋವಿಡ್-19 ಬಂದಿರೋಂಥ ಟೈಮಲ್ಲಿ ಏನಾಗಿದೆ ಅಂತಂದರೆ ಇದು
ಓವರಾಲ್ ವರ್ಲ್ಡಲ್ಲಿ ಎಲ್ಲರಿಗೂ ಕೂಡ ರಿಯಲೈಸ್ ಏನಾಗಿದೆ ಅಂತಂದರೆ ಹೆಲ್ತು ನಾವು ತುಂಬ ಇಂಪಾರ್ಟೆನ್ಸ್ ಕೊಟ್ಟಿರಬೇಕು. ಅದ್ರ ಜೊತೆಗೆ ಎನ್ವೈರ್ಮೆಂಟಿಗೂ ಕೂಡ ನಾವು ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರಬೇಕು. ಇದರಿಂದ ಎಕನಾಮಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಇದರಿಂದ ಕಲ್ತ್ಕೊಂಡ ಮೇಲೆ ನಾವು ಇದಕ್ಕೆ ಸ್ಪೆಂಡಿಂಗು ಕೂಡ ತುಂಬ ಜಾಸ್ತಿನೇ ಮಾಡ್ಕೊಂಡಿರಬೇಕು. ಅದಕ್ಕೆ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂತಂದರೆ, ಇವಾಗ ನಾವು GDPಯಲ್ಲಿ 1.5% ಹೆಲ್ತಿಗೆ ಸ್ಪೆಂಡ್ ಮಾಡ್ಕೊತಾ ಇದ್ದೀವಿ. ಸೊ GDP ನಮ್ಮಲ್ಲಿ 100 ರೂಪಾಯಿ ಇದ್ದರೆ ಅದರಲ್ಲಿ ನಾವು ಬರೀ 1 ರೂಪಾಯಿ ಅಷ್ಟೇ ಹೆಲ್ತ್ ಸೆಕ್ಟರ್ಗೆ ಇಟ್ಕೊಂಡಿದ್ದೀವಿ. ಅದನ್ನು ಅಟ್ಲೀಸ್ಟ್ ನಾವು 2.5% ಮಾಡ್ಕೋಬೇಕು. ಈ 2.5% ಮಾಡಿಕೊಂಡ್ರೆ ಈ ಥರ ನಮ್ಮಲ್ಲಿ ಏನೇನು ಪ್ರಾಬ್ಲಮ್ಸ್ ಇದ್ದಾವೆ ಹೆಲ್ತ್ ಸೆಕ್ಟರಲ್ಲಿ, ಆ ಪ್ರಾಬ್ಲಮ್ಸ್ಗಳೆಲ್ಲನೂ ಕೂಡ ನಾವು ರಿಸಾಲ್ವ್ ಮಾಡ್ಕೊಂಡಿರ್ಬೋದು. ಸೊ ಇಷ್ಟು ನಾವು ಹೆಲ್ತ್ ಬಗ್ಗೆ ಹೇಳ್ಕೊಂಡಿರ್ಬೋದು. ನೆಕ್ಸ್ಟು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಬಂದ ತಕ್ಷಣ ನಮ್ಮಲ್ಲಿ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನು ಇದು ಕೂಡ ನಮ್ಮಲ್ಲಿ ಲೂಪಲ್ಲಿ ಇದೆ. ಇದೇನು ಮಾಡ್ಕೊತಾ ಇದೆ ಅಂತಂದರೆ, ಸುಮಾರು 111 lakh crore 2025 ಒಳಗಡೆ ಸುಮಾರು 5800 ಪ್ರಾಜೆಕ್ಟ್ಸಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಯಾವ ಥರ ಪ್ರಾಜೆಕ್ಟ್ಸ್ ಆಗಿರುತ್ತೆ? ಸೋಷಲ್ ಪ್ರಾಜೆಕ್ಟ್ಸು ಆಗಿರುತ್ತೆ, ಎಕನಾಮಿಕ್ ಪ್ರಾಜೆಕ್ಟ್ಸು ಕೂಡ ಆಗಿರುತ್ತೆ. ಸೋಷಲ್ ಪ್ರಾಜೆಕ್ಟ್ಸ್ ಅಂತಂದರೆ ಏನು? ಜನರಿಗೆ ಹೆಲ್ಪ್ ಮಾಡುವಂಥ ಪ್ರಾಜೆಕ್ಟ್ಸು. ಎಕನಾಮಿಕ್ ಪ್ರಾಜೆಕ್ಟ್ಸ್ ಅಂತಂದರೆ ಏನು? ಅಮೌಂಟನ್ನು ಅಥವಾ ಎಂಪ್ಲಾಯ್ಮೆಂಟನ್ನು ಜಾಸ್ತಿ ಮಾಡ್ಕೊಳ್ಳೋಂಥ ಪ್ರಾಜೆಕ್ಟ್ಸ್ ಅಂತ ಹೇಳ್ಬಿಟ್ಟು ನೀವು ನೆನ್ಪಿಟ್ಕೊಂಡಿರಬೇಕು. ಸೊ ಸೋಷಲ್ ಪ್ರಾಜೆಕ್ಟ್ಸು, ಎಕನಾಮಿಕ್ ಪ್ರಾಜೆಕ್ಟ್ಸಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಸುಮಾರು 5800 ಪ್ರಾಜೆಕ್ಟ್ಸ್ಗಳಿದ್ದಾವೆ. ಅದು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಅಂಡರಲ್ಲಿ ಬರುತ್ತೆ. ಸೊ ಈ ಪೈಪ್ಲೈನ್ನ ಫಸ್ಟ್ ನಾವು ನೋಡ್ಕೋಬೇಕು ಅಂತಲೇ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು 2019 ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಏನಿತ್ತಲ್ಲ ಆ ಟೈಮಲ್ಲಿ ಇದನ್ನು ಅನೌನ್ಸು ಮಾಡ್ಕೊಂಡಿದ್ದರು. ಅದೇ ಲೆಕ್ಕದಲ್ಲಿ ನಾವೇನಾದ್ರು ಕಂಪ್ಯಾರಿಸನ್ ಮಾಡಿಕೊಂಡ್ರೂ ಕೂಡ ಇವಾಗ ಚೈನಾ ನಾವು ನೋಡ್ಕೋಬೇಕು ಅಂತಂದರೆ ಅವರು ಕೂಡ ಸೋಷಲ್ ಹೌಸಿಂಗ್ ಪ್ರಾಜೆಕ್ಟ್ಸಲ್ಲಿ ಎಂಟರ್ ಮಾಡ್ಕೊಂಡಿದ್ದಾರೆ. ಅಂತಂದರೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಎಕ್ಸ್ಪೆಂಡಿಚರು ಒಂಥರ ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಅಂತಂದರೆ ನಾವು ಗೌರ್ಮೆಂಟು ಜನರ ಮೇಲೆ ಸ್ಪೆಂಡ್ ಮಾಡಿದ್ರೆ ಅದು ವಾಪಸ್ಸು ಬಂದ್ಬಿಟ್ಟು ನಮಗೆ ಗೌರ್ಮೆಂಟಿಗೆ ಬರುತ್ತೆ, ಎಂಪ್ಲಾಯ್ಮೆಂಟು ಕೂಡ ಸಿಗುತ್ತೆ, ಎಕಾನಮಿನೂ ಕೂಡ ಗ್ರೋ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಕಂಪ್ಯಾರಿಸನಲ್ಲಿ ಚೈನಾನು ಕೂಡ ಏನು ಮಾಡ್ತದೆ, ಸೋಷಲ್ ಹೌಸಿಂಗ್ ಪ್ರಾಜೆಕ್ಟ್ಸ್ಗಳೇನಿದಾವಲ್ಲ ಅವುಗಳ ಮೇಲೆ ತುಂಬ ಜಾಸ್ತಿ ಇದು ಸ್ಪೆಂಡಿಂಗು ಮಾಡ್ಕೊತದೆ. ಅದರ ಜೊತೆಗೆ ನಮ್ಮಲ್ಲಿ MG ನರೇಗಾ ಸ್ಕೀಮು ಕೂಡ ಇದೆ ಅಲ್ಲ. ಸೊ ಇದೇನು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ. ಸೊ ಇದರಲ್ಲಿ ಮೇನ್ ಏನಿರುವಂಥದ್ದು ರೂರಲ್ಲು. ಸೊ ರೂರಲ್ ಏರಿಯಾಗೆ ಫೋಕಸ್ ಮಾಡ್ಕೊಂಡಿರುವಂಥದ್ದು ಇದು. ಸೊ ರೂರಲ್ ಏರಿಯಲ್ಲಿ ಎಂಪ್ಲಾಯ್ಮೆಂಟ್ ಕೊಡಬೇಕಂತ ಇರುವಂಥದ್ದು. ಸೊ ಅದಕ್ಕೆ ನಾವೇನು ಹೇಳ್ಬೋದು ಅಂತಂದರೆ, ಅರ್ಬನ್ ಏರಿಯಾಸಲ್ಲೂ ಕೂಡ ಇದೇ ಥರ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇರಲೇಬೇಕು. ಅದರಿಂದ ಏನಾಗುತ್ತೆ ಅಂತಂದರೆ ಓವರ್ ಆಲ್ ನಮಗೆ ಎಲ್ಲ ಕಡೆಯೂ ಕೂಡ ಕವರ್ ಆಗುತ್ತೆ. ಯಾಕಂತಂದರೆ ಈಗ ನಾವು ಎಕನಾಮಿಕ್ ಕ್ರೈಸಿಸ್ಸು ನಮ್ಮಲ್ಲಿ ಈಗ ಕ್ರೈಸಿಸ್ ಬಂದಿದೆ ಅಂತ ಹೇಳಿದ ತಕ್ಷಣ ಬರೀ ರೂರಲ್ ಏರಿಯಾದಲ್ಲೇ ಬಂದಿರುತ್ತಾ? ಇಲ್ಲ, ಅರ್ಬನ್ ಏರಿಯಾದಲ್ಲೂ ಕೂಡ ಬಂದಿರುತ್ತೆ. ಅರ್ಬನ್ ಏರಿಯಾಸಲ್ಲೂ ಕೂಡ ಪ್ರಾಬ್ಲಮ್ ಇದೆ, ರೂರಲ್ ಏರಿಯಾಸಲ್ಲೂ ಕೂಡ ನಮಗೆ ಈಕ್ವಲಿ ಪ್ರಾಬ್ಲಮ್ ಇದೆ. ಸೊ ರೂರಲ್ ಏರಿಯಾದಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ ನಮಗೆ MG ನರೇಗಾ ಇದೆ. ಇದ್ರ ಜೊತೆಗೆ ನಾವು ಇವಾಗ ರೀಸೆಂಟಾಗಿ ಕರೆಂಟ್ ಅಫೇರ್ಸಲ್ಲೂ ಕೂಡ ನೋಡಿದ್ದೀವಿ, ಉತ್ತರಾಖಂಡ್ ಆಗಿರ್ಬೋದು ಅಥವಾ ನಮಗೆ ಒಡಿಶಾ ಆಗಿರ್ಬೋದು, ಈ ಥರ ಬೇರೆ ಬೇರೆ ಸ್ಟೇಟ್ಸ್ ಅವರು ಅವುಗಳಲ್ಲಿ ಇರುವಂಥದ್ದು ಏನು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಎಷ್ಟು 100 days ಕೊಡುತ್ತಲ್ಲ. ಸೊ ಕೆಲವೊಂದು ಸ್ಟೇಟು ಏನು ಮಾಡ್ಕೊಂಡಿದೆ, ಇದನ್ನು 100 ಇರುವಂಥದ್ದು 150 ಡೇಸ್ವರೆಗೂ ಅಟ್ಲೀಸ್ಟ್ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದೆ. ಸೊ ಸೆಂಟ್ರ್ ಜೊತೆಗೆ ಸ್ಟೇಟು ಕೂಡ ಕೋಆರ್ಡಿನೇಟ್ ಮಾಡ್ಕೊತಾ ಇರ್ಬೋದು. ಬಟ್ ಇಲ್ಲಿ ಅರ್ಬನ್ ಕಡೆಗೆ ಬೇರೆ ಸ್ಕೀಮ್ಸ್ಗಳು ಇದ್ದಾವೆ. ಬಟ್ ಈ ಥರ ಒಂದು ಗ್ಯಾರಂಟಿ ಸ್ಕೀಮ್ ಅಂತ ನಾವು ತರಬೇಕು. ಅಂತಂದರೆ ಎಂಪ್ಲಾಯ್ಮೆಂಟಿಗೆ ಗ್ಯಾರಂಟಿ ಕೊಡುವಂಥ ಸ್ಕೀಮು ಕೂಡ ನಾವು ತರಬೇಕು. ಆವಾಗ ಈಕ್ವಲಿ ಆ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಂಡಿರ್ಬೋದು. ಮೇನ್ ಏನಾಗುತ್ತೆ ಅಂತಂದರೆ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರು ಕೂಡ ಸಿಗುತ್ತೆ. ಇದರಿಂದ ಗೌರ್ಮೆಂಟ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜನರಿಗೆ ದುಡ್ಡು ಕೊಡೋದಕ್ಕೆ. ಸೊ ಈಗ ನಾವು ಇಷ್ಟೊತ್ತು ನೋಡ್ಕೊಂಡಿದ್ದೀವಿ, ಜನರಿಗೆ ದುಡ್ಡು ಕೊಟ್ಟರೆ ನಮಗೆ ಸಾಲ್ವ್ ಆಗುವಂಥದ್ದು, ಜನರು ಸ್ಪೆಂಡ್ ಮಾಡಿದ್ರೇ ನಮಗೆ ಎಕಾನಮಿ ರಿಕವರ್ ಆಗೋದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಬಟ್ ಇದು ಅಮೌಂಟ್ ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ ನಾವು ತಿಳ್ಕೊಂಡಿರ್ಬೇಕಲ್ಲ. ಅಮೌಂಟ್ ಎಲ್ಲಿಂದ ಬರಬೇಕು ಅಂತಂದರೆ, ಇವಾಗ ನೋಡಿ ಇಂಟರ್ನ್ಯಾಷನಲಿ ಫ್ಯೂಲ್ ಪ್ರೈಸಸ್ ನಾವು ನೋಡ್ಕೋಬೇಕು ಅಂತಂದರೆ ಕ್ರೂಡ್ ಆಯಿಲ್ ಪ್ರೈಸಸ್ ಎಲ್ಲ ತುಂಬಾ ಕಮ್ಮಿಗೆ ಇಳಿದಿದೆ. ತುಂಬಾ ಕಮ್ಮಿ ಇಳಿದಿರುವಂಥದ್ದು ಅಂತಂದರೆ ನಿಯರ್ಲಿ ನಮ್ಮಲ್ಲಿ ಆಲ್ಮೋಸ್ಟು 40ರಿಂದ 50 ರೂಪಾಯಿ ಪ್ರತಿ ಲೀಟ್ರಿಗೂ ಕೂಡ ಕೊಡ್ಬೋದು ಫ್ಯೂಲು. ಬಟ್ ನಾವು ಇವಾಗಲೂ ಕೂಡ ನಿಯರ್ಲಿ 80+ ರೂಪೀಸು ಕೊಡ್ತಾಯಿದ್ದೀವಿ. 80 ರೂಪೀಸ್ ಅಂತ ಹೇಳ್ಬಿಟ್ಟು ರೌಂಡ್ ಆಫ್ ತೊಗೊಂಡಿರೋಣ, 80 to 90 ರೂಪೀಸ್ ಅಂತ ಹೇಳ್ಬಿಟ್ಟು ನಾವು ತೊಗೊಂಡಿರೋಣ, ಪೆಟ್ರೋಲ್ ಮತ್ತು ಡೀಸೆಲ್ ಎರಡು ಸೇರಿಕೊಂಡು. ಸೊ ಇವಾಗ ನಮ್ಮಲ್ಲಿ ಫ್ಯೂಲ್ ಪ್ರೈಸಸ್ ಇನ್ನೂ ಜಾಸ್ತಿನೇ ಇದೆ. ಇಂಟರ್ನ್ಯಾಷನಲಿ ಫ್ಯೂಲ್ ಪ್ರೈಸಸ್ಸು, ಕ್ರೂಡ್ ಆಯಿಲ್ ಪ್ರೈಸಸ್ ಕಮ್ಮಿ ಇದ್ದರೂ ಕೂಡ ನಮ್ಮಲ್ಲಿ ತುಂಬ ಫ್ಯೂಲ್ ಜಾಸ್ತಿ ಇದೆ. ಇದರಿಂದ ನಮ್ಮ ಗೌರ್ಮೆಂಟಿಗೆ ಫಂಡಿಂಗ್ಸ್ ಅಂತೂ ಬರ್ತಾಯಿದೆ. ಅದ್ರ ಜೊತೆಗೆ ಡಿಸ್ಇನ್ವೆಸ್ಟ್ಮೆಂಟ್ ಪ್ರೊಸೀಜರು ಅಂತಂದರೆ ಈಗ LICಯಲ್ಲಿ ಕೆಲವೊಂದು ಪೋರ್ಷನ್ನು ಸೇಲ್ ಮಾಡಿಬಿಡುವಂಥದ್ದು, ಏರ್ ಇಂಡಿಯಾಲಿ ಕೆಲವೊಂದು ಪೋರ್ಷನ್ನ ಪ್ರೈವೇಟೈಸ್ ಮಾಡಿಬಿಡುವಂಥದ್ದು, ಅದರಿಂದಾಗಿ ಅಮೌಂಟು ಕೂಡ ಬರ್ತಾ ಇರುತ್ತೆ, ಫಂಡ್ಸು ಕೂಡ ಬರ್ತಾ ಇರುತ್ತಲ್ಲ, ಆ ಅಮೌಂಟು ಕೂಡ ನಾವು ಯೂಸ್ ಮಾಡ್ಕೊಂಡಿರ್ಬೋದು. ಈ ಡಿಸ್ಇನ್ವೆಸ್ಟ್ಮೆಂಟಿನ ಪ್ರೊಸೀಜರ್ ಏನಿದೆಯಲ್ಲ ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಅದ್ರ ಜೊತೆ GSTನೂ ಕೂಡ ನಮಗೆ ಒಳ್ಳೆಯ ಸೋರ್ಸ್ ಆಗಿದೆ ರೆವೆನ್ಯೂಗೆ. ಸೊ ಎಲ್ಲ ಸೋರ್ಸಿಂದ ಬರುವಂಥ ರೆವೆನ್ಯೂ ಏನಿರುತ್ತಲ್ಲ ಗೌರ್ಮೆಂಟಿಗೆ, ಅದನ್ನು ಗೌರ್ಮೆಂಟು ಯೂಸ್ ಮಾಡಿಕೊಂಡು ಮತ್ತೆ ಎಕ್ಸ್ಪ್ಯಾನ್ಷನರಿ ಪಾಲಿಸಿನ ಅಡಾಪ್ಟ್ ಮಾಡಿಕೊಂಡ್ರೆ ಜನರ ಮೇಲೆ ಇನ್ನೂ ಜಾಸ್ತಿ ಸ್ಪೆಂಡ್ ಮಾಡ್ಕೊಂಡಿರ್ಬೋದು. ಸೊ ಈಗ ಲಾಸ್ಟಲ್ಲಿ ಕನ್ಕ್ಲೂಷನಲ್ಲಿ ನಾವೇನಂತ ಹೇಳ್ಬೋದು,
ಇಷ್ಟು ನಾವು ಬಾಡಿ ಮತ್ತು ಇಂಟ್ರೊಡಕ್ಷನ್ ಎಲ್ಲದೂ ಕೂಡ ಡಿಸ್ಕಸ್ ಮಾಡಿ, ಪ್ರಾಬ್ಲಮ್ ಡಿಸ್ಕಸ್ ಮಾಡಿ, ಅದಕ್ಕೆ ಸೊಲ್ಯೂಷನ್ ಡಿಸ್ಕಸ್ ಮಾಡಿದ್ಮೇಲೆ ಒಂದು ಕನ್ಕ್ಲೂಷನ್ ನಾವೇನಂತ ಹೇಳ್ಬೋದು ಅಂತಂದರೆ, ಇವಾಗಲೇ ರಿಫಾರ್ಮ್ಸು ಎಷ್ಟೊಂದು ಸೆಕ್ಟರ್ಸಲ್ಲಿ ನಾವು ನೋಡ್ಕೊಂಡಿದ್ದೀವಿ ಅಂತಂದರೆ, ಹೊಸದಾಗಿ ಲೇಬರ್ ಕೋಡ್ಸು ಬಂದಿದ್ದಾವೆ. ಇವಾಗ ನಮಗೆಲ್ಲರಿಗೂ ಗೊತ್ತಿರೋಂಗೆ ಫಾರ್ಮ್ ಲಾಸು ಕೂಡ ಹೊಸದಾಗಿ ಬಂದಿದೆ. ನೋಡಿ, ಪ್ರತಿಯೊಂದು ಟೈಮಲ್ಲೂ ಕೂಡ ಯಾವುದೇ ಥರದ್ದು ಬಿಲ್ ತೊಗೊಂಬಂದರೆ ಎಲ್ಲ ಸೆಕ್ಷನು, ಸೊಸೈಟಿಯ ಎಲ್ಲ ಸೆಕ್ಷನ್ಗೂ ಕೂಡ ಅದು ಸ್ಯಾಟಿಸ್ಫೈ ಆಗಿರಲ್ಲ, ಯಾವುದೋ ಒಂದು ಸೆಕ್ಷನ್ಗೆ ಹರ್ಟ್ಫುಲ್ ಆಗಿರುತ್ತೆ. ಸೊ ಅದನ್ನು ಒಂದು ಮಿಡಲ್ ರೂಟ್ನ ತಗೊಂಡಿರ್ಬೇಕಾಗಿರುತ್ತೆ. ಸೊ ಅದೇ ಥರ ನಮಗೆ ಲೇಬರ್ ಕೋಡ್ಸ್ ಹೊಸದಾಗಿ ಬಂದಿದೆ, ಫಾರ್ಮ್ ಲಾಸು ಕೂಡ ಹೊಸದಾಗಿ ಬಂದಿದೆ, ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡಲ್ಲೂ ಕೂಡ ರಿಫಾರ್ಮ್ಸ್ ತೊಗೊಂಡಿದ್ದೀವಿ, ಕಾರ್ಪೊರೇಟ್ ಪ್ರಾಫಿಟ್ ಟ್ಯಾಕ್ಸು, ಸೊ ಇದರಲ್ಲೂ ಕೂಡ ನಾವು ರಿಫಾರ್ಮ್ಸ್ ತೊಗೊಂಡಿದ್ದೀವಿ. ನಾವೆಲ್ಲ ನೋಡ್ಕೊಂಡಿರೋಂಗೆ ಡಿಜಿಟೈಸೇಷನ್ ಅಂತೂ ತುಂಬಾ ಮಲ್ಟಿಪ್ಲೈ ಆಗಿ ನಮಗೆ ಹೋಗ್ತಾ ಇದೆ. ಇವುಗಳ ಜೊತೆಗೆ ನಾವೇನು ಮಾಡ್ಕೋಬೇಕು ಅಂತಂದರೆ, ಟ್ರೇಡನ್ನ ಲಿಬ್ರಲೈಸ್ ಮಾಡ್ಕೋಬೇಕು ಮತ್ತು ಪ್ರೈವೇಟೈಸೇಷನ್ನ ನಾವು ಇನ್ನೂ ಜಾಸ್ತಿ ಮಾಡ್ಕೋಬೇಕು. ಏನು, ಟ್ರೇಡ್ನ ನಾವು ಲಿಬರಲೈಸ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು, ಅದ್ರ ಜೊತೆಗೆ ಪ್ರೈವೇಟೈಸೇಷನ್ನ ನಾವು ಇನ್ನೂ ಜಾಸ್ತಿ ಮಾಡ್ಕೋಬೇಕು. ಅದರಿಂದ ನಮಗೇನಾಗುತ್ತೆ ಅಂತಂದರೆ, ಇಂಡಿಯಾ ನೆಕ್ಸ್ಟು ಡಬಲ್ ಡಿಜಿಟ್ ಗ್ರೋತಿಗೆ ಹೋಗೋಕ್ಕೆ ಇಂಡಿಯಾಗೂ ಕೂಡ ಇದು ಹೆಲ್ಪು ಆಗ್ತಿರುತ್ತೆ. ಸೊ ಇಷ್ಟು ನಾವು ನೋಡ್ಕೊಂಡಿರೋಂಥದ್ದು. ನೀವು ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಂಡಿದ್ರೆ #ಟ್ರೇಡ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ, ಅಂತಂದರೆ ಅಟ್ಲೀಸ್ಟ್ ನಂಗೆ ಗೊತ್ತಾಗುತ್ತೆ ನೀವು ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಂಡಿದ್ದೀರಾ ಅಂತ. ಸೊ ನೀವು ಅಕಸ್ಮಾತ್ ಕೇಳಿಸ್ಕೊಂಡಿದ್ದರೆ ನಿಮ್ಗೆ ಇದರಲ್ಲಿ ಏನೇನು ಪಾಯಿಂಟ್ಸ್ ಬಂದಿದೆ ಅದನ್ನೆಲ್ಲದನ್ನೂ ಕೂಡ ನೀವೊಂದು ಮೈಂಡ್ ಮ್ಯಾಪ್ಸ್ ಥರ ಬರ್ಕೊಂಡ್ಬಿಟ್ಟಿರಿ. ಈ ಎಕ್ಸಾಂಪಲ್ ಒಂದು ನಿಮಗೆ ಫಸ್ಟ್ ನಾವು USA ಬಗ್ಗೆ ಡಿಸ್ಕಸ್ ಮಾಡ್ಕೊಂಡಿದ್ವಿ. USA ಬಗ್ಗೆ ಡಿಸ್ಕಸ್ ಮಾಡ್ಕೊಂಡ್ಮೇಲೆ ಇಂಡಿಯಾ ಜೊತೆಗೆ ನಾವು ಅದನ್ನು ಕಂಪೇರ್ ಮಾಡ್ಕೊಂಡ್ವಿ. ಅದಾದಮೇಲೆ ಪ್ರಾಬ್ಲಮ್ಸ್ ಏನೇನಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಪ್ರಾಬ್ಲಮ್ಸ್ ಏನೇನಿದೆ, ಯಾವ್ಯಾವ ಸೆಕ್ಟರ್ಸ್ಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಕೋಬೇಕು, ಅದಾದಮೇಲೆ ಎಲ್ಲೆಲ್ಲಿಂದ ನಮಗೆ ಫಂಡ್ಸ್ಗಳು ಬರುತ್ತೆ ಸೋರ್ಸು, ಅದಾದಮೇಲೆ ನಾವು ಕನ್ಕ್ಲೂಡ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಕೊಟ್ಟಿರೋಂಥದ್ದೇ ನಮಗೆ ಇಂಟ್ರೊಡಕ್ಷನ್ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ನಮಗೆ ಬಾಡಿ ಇದೆ ಎಸ್ಸೆದು, ಲಾಸ್ಟಲ್ಲಿ ಕನ್ಕ್ಲೂಷನ್ ಕೊಟ್ಟಿರೋಂಥದ್ದು ನಮಗೆ ಕನ್ಕ್ಲೂಡು ಕೂಡ ಆಗಿರುತ್ತೆ ಎಸ್ಸೆ. ಸೊ ಈ ಫಾರ್ಮ್ಯಾಟಲ್ಲಿ ನೀವು ಅಕಸ್ಮಾತ್ ನೆನಪಿರಲಿಲ್ಲ ಅಂತಂದ್ರೂ ಕೂಡ ಅಟ್ಲೀಸ್ಟು ನೀವು ಒಂದು ಈ ಫಾರ್ಮ್ಯಾಟಲ್ಲಿ ಬರೆಯೋಕ್ಕೆ ಟ್ರೈ ಮಾಡ್ಕೊಂಡಿರಿ, ಸ್ವಲ್ಪ ಜಾಸ್ತಿ ಮಾರ್ಕ್ಸು ಕೂಡ ಬರ್ತಾ ಇರುತ್ತೆ. ಸೊ ಈ #ಟ್ರೇಡ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ಕೊಂಡಿರಿ. PDFಸ್ಗಳು ಬೇಕು ಅಂತಂದರೆ, ನಮ್ಮ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.